ಒಂದು ಯುದ್ಧ ನಡೆಯುತ್ತಿದೆ ಎಂದರೆ ಯುದ್ಧ ಮಾಡುತ್ತಿರುವವರಿಗೆ ಒಂದೊಂದು ಕಾರಣಗಳಿರುತ್ತದೆ. ಆದರೆ ಅಮೇರಿಕ, ಇಸ್ರೇಲ್, ಇರಾನ್ ಯುದ್ಧದಲ್ಲಿ ಅಮೇರಿಕ ಯಾವುದೇ ಸರಿಯಾದ ಕಾರಣಗಳಿಲ್ಲದೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿ ಮಾಡಿದೆ. ಜೊತೆಗೆ ಯುದ್ಧದ ಎಕ್ಸಿಟ್ ಪ್ಲ್ಯಾನ್ ಏನೆಂದೂ ಗೊತ್ತಿಲ್ಲ ಈ ಅಮೇರಿಕಕ್ಕೆ. ಹೌದು, ಇಸ್ರೇಲ್ ಮತ್ತು ಇರಾನ್ಗೆ ಈ ಯುದ್ಧ ದೇಶದ ರಕ್ಷಣೆಗೆಯಾದರೆ ಅಮೇರಿಕಕ್ಕೆ ಇದು ಮಧ್ಯಪ್ರಾಚ್ಯವನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಆಗಿದೆ. ಹಾಗೂ ಅಮೇರಿಕಾದ ಅಧ್ಯಕ್ಷನ ಹುಚ್ಚಾಟಕ್ಕೂ ಇದು ಇನ್ನೊಂದು ಸಾಕ್ಷಿ. ಇಸ್ರೇಲ್ನ ಯಹೂದಿಗಳು ಬಹಳ ಹಿಂದಿನಿಂದಲೂ ಶೋಷಣೆಯನ್ನು ಅನುಭವಿಸುತ್ತಾ ಬಂದಿದ್ದಾರೆ. ಇದು ಅವರಿಗೆ ಉಳಿವಿನ ಪ್ರಶ್ನೆ. ಇರಾನ್ ಇಸ್ರೇಲ್ನ ವೈರಿ. ಹಮಾಸ್, ಹೆಜ್ಬುಲ್ಲಾಗಳಂತಹ ಉಗ್ರ ಸಂಘಟನೆಯನ್ನು ಇರಾನ್ ಪೋಷಿಸುತ್ತಾ ಬಂದಿದೆ. ಆದ್ದರಿಂದ ಇಸ್ರೇಲ್ ಇರಾನ್ನ ವಿರುದ್ಧ ದಾಳಿ ಮಾಡಿದೆ. ಇರಾನ್ಗೆ ತಾನು ಮುಸ್ಲಿಂ ಸಮುದಾಯದ ಅಗ್ರನಾಯಕನಾಗುವ ಹಂಬಲ. ಇದಕ್ಕೆ ಉಗ್ರರನ್ನು ಪೋಷಿಸುತ್ತಾ ಅವರ ನೆರವು ಪಡೆಯುತ್ತಿದೆ. ಆದರೆ ಅಮೇರಿಕ ತಾನು ಇಸ್ರೇಲ್ನ ಹಿತರಕ್ಷಕನೆಂದು, ತಾನು ವಿಶ್ವಶಾಂತಿಗಾಗಿ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂನನ್ನು ತಡೆಯಲು ಇಚ್ಛಿಸುತ್ತೇನೆ ಎಂದು, ಇರಾನ್ನ ಆಂತರಿಕ ಕಲಹದಲ್ಲೂ ಮೂಗು ತುರಿಸಿ ಆಡಳಿತ ಬದಲಾಯಿಸುತ್ತೇನೆ ಎಂದರೆ ಯಾರು ತಾನೇ ಸುಮ್ಮನಿರುತ್ತಾರೆ? ಭಾರತವು ಇಸ್ರೇಲ್ನ ಆಪ್ತ ಸ್ನೇಹಿತ, ಸಹೋದರ ರಾಷ್ಟ್ರ. ಆದರೆ ಎರಡೂ ದೇಶದ ಮಧ್ಯೆ ಹೋಗಿ ಯುದ್ಧವಾಗುವಂತೆ ಮಾಡಬಾರದು ಎಂದು ನಮಗೆ ತಿಳಿದಿದೆ. ನ್ಯೂಕ್ಲಿಯರ್ ಎನರ್ಜಿಯನ್ನು ಒಳ್ಳೆಯದಕ್ಕೆ ಬಳಸಲು ಸಾಧ್ಯವೇ ಇಲ್ಲ. ಇದರಿಂದ ವಿದ್ಯುತ್ ಉತ್ಪಾದಿಸಿದರೂ ಮಾಲಿನ್ಯ ಉಂಟಾಗುತ್ತದೆ. ಒಂದು ದೇಶದ ಆಂತರಿಕ ಸಮಸ್ಯೆಯ ಬಗ್ಗೆ ಚಿಂತಿಸಲು ಅಮೇರಿಕ ಯಾರು, ಟ್ರಂಪ್ ಯಾರು? ಮೊದಲು ಟ್ರಂಪ್ ಅಮೇರಿಕದ ಬಗ್ಗೆ, ಅಮೇರಿಕದ ಸಮಸ್ಯೆಯ ಬಗ್ಗೆ ಯೋಚಿಸಲಿ. ಯಾವುದೇ ಸಣ್ಣ ದೇಶದ ಮೇಲೆ ತನ್ನ ಶಕ್ತಿ ಪ್ರಯೋಗಿಸಲು ಸುಲಭ. ಟ್ರಂಪಿಗೆ ತಾಕತ್ತಿದ್ದರೆ ಚೀನಾ, ರಷ್ಯಾಗಳಂತಹ ದೇಶದ ನ್ಯೂಕ್ಲಿಯರ್ ಪ್ರೋಗ್ರಾಂನನ್ನು ನಿಲ್ಲಿಸಲಿ. ಪುಟ್ಟ ದೇಶಗಳನ್ನು ಬಲಿಪಶು ಮಾಡುವುದನ್ನು ಯಾವಾಗ ನಿಲ್ಲಿಸುತ್ತದೆಯೋ ಅಮೇರಿಕ. ಯುಕ್ರೇನನ್ನು ಬಳಸಿ ರಷ್ಯಾದ ಮೇಲೆ ದಾಳಿ ಮಾಡಿತು. ಇಂದು ಯುಕ್ರೇನ್ನ ಸ್ಥಿತಿ ತೀರಾ ಹದಗೆಟ್ಟಿದೆ. ಅಮೇರಿಕ ಮೊದಲು ನೇರ ಯುದ್ಧ ಮಾಡಲಿ. ಜಗತ್ತಿನ ಶತ್ರು ಬೇರಾರಲ್ಲ, ಅದು ಅಮೇರಿಕ. ಅಮೇರಿಕ ಒಂದಲ್ಲ ಇನ್ನೊಂದು ಕಾರಣಗಳಿಂದ ವಿಲನ್ ಆಗಲು ಕಾರಣ ಅದರ ಸ್ವಾರ್ಥ. ಇಂದಿನ ಯುದ್ಧಕ್ಕೆ ಟ್ರಂಪ್ ಪಾತ್ರ ಮುಖ್ಯವಾದುದು. ಈತ ಶತ್ರುತ್ವಕ್ಕೆ ತುಪ್ಪ ಸುರಿದು ರಾಜತಾಂತ್ರಿಕ ಮಾತುಕತೆಯ ಆಯ್ಕೆಯನ್ನೇ ಅಳಿಸಿ 3ನೇ ವರ್ಲ್ಡ್ ವಾರ್ ಶುರುವಾಗುತ್ತೇನೋ ಎಂಬ ವಾತಾವರಣವನ್ನು ಸೃಷ್ಟಿಸಿದ್ದಾನೆ. ಈ ಯುದ್ಧಕ್ಕೆ ಅಮೇರಿಕ ಹೊಣೆ, ಟ್ರಂಪ್ ಹೊಣೆ ಮತ್ತು ಈತ ನಿಜವಾದ ವಿಲನ್.